welcome you all for today's class for BA first semester Contemporary Indian Economy. BA ಪ್ರಥಮ ಸೆಮಿಸ್ಟರ್ ಸಮಕಾಲೀನ ಭಾರತೀಯ ಆರ್ಥಿಕತೆ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ್ರಿ. ಪಾಪ್ಯುಲೇಷನ್ ಡಿವಿಡೆಂಡ್ ಆರ್ ಡೆಮೋಗ್ರಾಫಿಕ್ ಡಿವಿಡೆಂಡ್, ಜನಸಂಖ್ಯಾ ಲಾಭಾಂಶ ಅಥವಾ ಜನಸಮೂಹ ಲಾಭಾಂಶ. ಜನಸಂಖ್ಯಾ ಲಾಭಾಂಶ ಅಥವಾ ಜನಸಮೂಹ ಲಾಭಾಂಶ, ಪಾಪ್ಯುಲೇಷನ್ ಆರ್ ಡೆಮೋಗ್ರಾಫಿಕ್ ಡಿವಿಡೆಂಡ್. ಸೊ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಅಂಶವನ್ನು ನೀವು ತಿಳ್ಕೊಳ್ಬೇಕು. ಜನಸಂಖ್ಯೆ ನಿರಂತರವಾಗಿ ಬೆಳೆಯತಕ್ಕಂತಹ ದರದಲ್ಲಿಗೆ ವಿಶೇಷವಾಗಿ ಆ ದೇಶದಲ್ಲಿ ಯಾರು ಕಡಿಮೆ ವಯೋಮಾನದ ಜನ ಹೆಚ್ಚಿನ ಮಟ್ಟದಲ್ಲಿರ್ತಾರೋ ಅಂತಹ ಜನ ಅಥವಾ ಮಾನವ ಸಂಪನ್ಮೂಲ ಹೆಚ್ಚು ಉತ್ಪಾದಕತೆಯಿಂದ, ಸದೃಢತೆಯಿಂದ, ಆರೋಗ್ಯಯುತವಾದಂತಹ ಒಂದು ಮಾನವ ಸಂಪನ್ಮೂಲವನ್ನು ಒದಗಿಸುವುದರಿಂದ ಅಂತಹ ಅವಕಾಶಗಳನ್ನು ಒದಗಿಸ್ತಕ್ಕಂತಹ ಮತ್ತು ತ್ವರಿತವಾದಂತಹ ಆರ್ಥಿಕ ಪ್ರಗತಿಯನ್ನು ಅಥವಾ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದೇ ಜನಸಂಖ್ಯಾ ಸಮೂಹ ಅಥವಾ ಜನಸಂಖ್ಯಾ ಲಾಭಾಂಶ ಅಂತ ಇಲ್ಲಿ ನಾವು ಕರೆಯಬಹುದು. ಸೊ ಈಗ ವಿಶೇಷವಾಗಿ ಯಾವುದೇ ಒಂದು ದೇಶ, ಭಾರತದಂತಹ ಒಂದು ದೇಶ ಅದು ಏನು ಅಭಿವೃದ್ಧಿಶೀಲ ದೇಶವಾಗಿದ್ದು ಅದು ವಿಶೇಷವಾಗಿ ನೋಡ್ತಾ ಇದ್ದೀವಿ ಜನಸಂಖ್ಯೆಯ ಒಂದು ದೃಷ್ಟಿಯಿಂದ ಜಾಗತಿಕ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ವರ್ಷವಾರು ಮತ್ತು ದಶಕವಾರು ಬೆಳವಣಿಗೆ ದರ ಏನಾಗ್ತಾ ಇದೆ, ಜನಸಂಖ್ಯೆ ಬೆಳವಣಿಗೆ ದರ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ದೇಶದಲ್ಲಿ ಈ ಬೆಳೆಯತಕ್ಕಂತಹ ರಭಸಗತಿಯ ಒಂದು ಜನಸಂಖ್ಯೆಯ ಒಂದು ಬೆಳವಣಿಗೆ, ಅದೇ ರೀತಿಯಾಗಿ ಈ ರಭಸಗತಿಯ ಜನಸಂಖ್ಯೆಯ ನಡುವೆ ಇಲ್ಲಿ ಹುಟ್ಟುತ್ತಿರುವ ಮಕ್ಕಳು ಮತ್ತು ಅದೇ ರೀತಿಯಾಗಿ ಅಲ್ಲಿ ಕಡಿಮೆ ವಯೋಮಾನದ ಜನಸಂಖ್ಯೆಯ ಹೆಚ್ಚು ಮಕ್ಕಳು ಇರುವುದರಿಂದ ಮತ್ತು ಈ ಒಂದು ಜನ ಹೆಚ್ಚು ಸದೃಢರಾಗಿದ್ದು ಉತ್ಪಾದಕತೆಯ ಒಂದು ದೃಷ್ಟಿ, ಕೌಶಲ್ಯತೆಯ ಒಂದು ದೃಷ್ಟಿ ಮತ್ತು ಅನೇಕ ಈ ಒಂದು ಉತ್ಪಾದಕತೆಯ ಅನೇಕ ಆಕರ್ಷಣೀಯ ಗುಣಗಳು ನಮ್ಮ ಮಾನವ ಸಂಪನ್ಮೂಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿರುವುದರಿಂದ ಅಥವಾ ಯಾವುದೇ ದೇಶದಲ್ಲಿ ಹೆಚ್ಚು ಕಂಡು ಬರುತ್ತಿರುವುದರಿಂದ ಹೊಸ ಈ ಒಂದು ಅವಕಾಶಗಳ ಒಂದು ಸೃಷ್ಟಿಗೆ ಕಾರಣವಾಗಿ ಆ ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಅಭೂತಪೂರ್ವವಾದಂತಹ ಒಂದು ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಜನಸಂಖ್ಯಾ ಲಾಭಾಂಶ ಅಥವಾ ಜನಸಮೂಹ ಲಾಭಾಂಶ ಅಂತ ಇದನ್ನು ಕರೆಯಬಹುದು. ಸೊ ಹೀಗಾಗಿ ಜನಸಂಖ್ಯಾ ಬೆಳವಣಿಗೆ ಆಗುವುದರಿಂದ ಯಾರಿಗೂ ನಷ್ಟವಿಲ್ಲ, ಯಾವ ದೇಶಕ್ಕೂ ಸಹ ನಷ್ಟವಿಲ್ಲ. ಆದರೆ ಆ ಜನಸಂಖ್ಯಾ ಬೆಳವಣಿಗೆ ಏನಾಗ್ತಾ ಇದೆ ಅದೇ ಒಂದು ದರದಲ್ಲಿಯೇ ನಾವು ಏನು ಮಾಡಬೇಕು, ಅವರಿಗೆ ಉದ್ಯೋಗ ಅವಕಾಶಗಳ ಸೃಷ್ಟಿ ಮಾಡಬೇಕು. ಮತ್ತು ಅಲ್ಲಿ ಹೆಚ್ಚಾಗಿ ಈ ಒಂದು ವಯೋಮಾನದ ವರ್ಗದ ಗುಂಪುಗಳು ಏನಿರ್ತವೆ ಅವುಗಳ ಒಂದು ಉತ್ಪಾದಕತೆಯ ಒಂದು ದೃಷ್ಟಿಯಿಂದ ಸೊ ಅವರ ಒಂದು ಜ್ಞಾನವನ್ನು, ಅವರ ಒಂದು ಶ್ರಮವನ್ನು ನಾವು ಉತ್ಪಾದಕತೆಯಲ್ಲಿ ಬಳಸಿಕೊಳ್ತಕ್ಕಂತಹ ಅನೇಕ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಟ್ರೆ ಏನಾಗ್ತದೆ, ಯಾವುದೇ ಒಂದು ದೇಶ ಆ ದೇಶದ ಜನಸಂಖ್ಯೆ ಅದು ಏನಾಗ್ತದೆ ಲಾಭಾಂಶವಾಗಿ ಮಾರ್ಪಡ್ತದೆ ಅಂತ ಹೇಳ್ಬೋದು. ಸೊ ಹೆಚ್ಚು ಜನರಿದ್ದರೆ ಏನಾಗ್ತದೆ, ಒಂದು ಕುಟುಂಬದಲ್ಲಿ ಹೆಚ್ಚು ಜನರಿದ್ದು ಎಲ್ಲರೂ ದುಡಿಯುವಂಥ ವರ್ಗ ಇದ್ದರೆ ಏನಾಗ್ತದೆ, ಆ ಕುಟುಂಬದ ಲಾಭಾಂಶ ಹೆಚ್ಚಿಗೆ ಆಗ್ತದೆ. ಅದೇ ಆ ಒಂದು ಕುಟುಂಬದಲ್ಲಿ ಹೆಚ್ಚು ಜನರಿದ್ದು ಅಲ್ಲಿ ದುಡಿಯತಕ್ಕಂತಹ ಅಥವಾ ಉತ್ಪನ್ನದ ವರ್ಗ ಕಡಿಮೆ ಇದ್ದರೆ ಏನಾಗ್ತದೆ, ಅದು ಆ ಒಂದು ಕುಟುಂಬಕ್ಕೆ ಮಾರಕವಾಗ್ತದೆ. ಸೊ ಹೀಗಾಗಿ ಯಾವುದೇ ಒಂದು ದೇಶದ ಜನಸಂಖ್ಯೆ ನಿರಂತರವಾಗಿ ಹೆಚ್ಚಿನ ದರದಲ್ಲಿ ಬೆಳೆಯುವಾಗ ಕಡಿಮೆ ವಯೋಮಾನದ ಒಂದು ಜನಸಂಖ್ಯೆ ಅಲ್ಲಿನ ಈ ಒಂದು ಅಧಿಕ ಪ್ರಮಾಣದಲ್ಲಿಯ ಕಾರಣದಿಂದ ಉತ್ಪಾದಕತೆ ಗಮನಾರ್ಹವಾಗಿ ಹೆಚ್ಚಳ ಮಾಡಲು ಮತ್ತು ತ್ವರಿತಗತಿಯ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಅಲ್ಲಿ ದೊರಕಿಸಿಕೊಡ್ತಕ್ಕಂತಹ ಅಭೂತಪೂರ್ವವಾದಂತಹ ಒಂದು ಅವಕಾಶವನ್ನು ಜನಸಂಖ್ಯಾ ಲಾಭಾಂಶ ಅಥವಾ ಜನಸಮೂಹ ಲಾಭಾಂಶ ಅಂತ ಇಲ್ಲಿ ಕರೆಯಬಹುದು. ಈಗ ವಿಶ್ವಸಂಸ್ಥೆಯ ಒಂದು ವರದಿಯ ಮೇರೆಗೆ, ಸೊ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್, ಸೊ they have defined population dividend. So how they defined population dividend? ಸೊ ಅವರ ಪ್ರಕಾರ ಜನಸಂಖ್ಯೆಯೊಂದರ ವಯೋರಚನೆಯಲ್ಲಿ ಸಂಭವಿಸುವ ಬದಲಾವಣೆಗಳಿಂದ ಉದ್ಭವಿಸುವ ಬೆಳವಣಿಗೆ ಸಾಧ್ಯತೆಗೆ ಜನಸಂಖ್ಯಾ ಸಮೂಹ ಅಥವಾ ಜನಸಂಖ್ಯಾ ಲಾಭಾಂಶ ಅಂತ ಹೇಳಿ ಹೇಳಲಾಗ್ತದೆ. ಸೊ ಈಗ ಒಂದು ದೇಶದ ಜನಸಂಖ್ಯೆಯ ಒಂದು ವೃದ್ಧಿಯಲ್ಲಿ ಅಲ್ಲಿ ಕಂಡು ಬರ್ತಕ್ಕಂತಹ ಒಂದು ವಯೋರಚನೆಯಲ್ಲಿ ಆಗತಕ್ಕಂತಹ ಒಂದು ಬದಲಾವಣೆಗಳ ಮೂಲಕ ಉದ್ಭವಿಸುವ ಒಂದು ಬೆಳವಣಿಗೆಯ ಸಾಧ್ಯತೆಯೇ ಆ ದೇಶದ ಜನಸಮೂಹದ ಅಥವಾ ಜನಸಂಖ್ಯಾ ಸಮೂಹದ ಒಂದು ಲಾಭಾಂಶವಾಗಿರ್ತದೆ ಅಂತ ಹೇಳ್ಬೋದು. ಸೊ ಈಗ ಲಾಭಾಂಶವನ್ನು ನಾವು ಹಲವು ರೀತಿಯಲ್ಲಿ ಹೇಳ್ಬೋದು. ಮಾನವ ಸಂಪನ್ಮೂಲದ ಒಂದು ವೃದ್ಧಿಯ ಮೂಲಕವೂ ಸಹ ಹೇಳ್ಬೋದು, ಆ ಮಾನವ ಸಂಪನ್ಮೂಲ ವೃದ್ಧಿಯ ಮೂಲಕ ಆಗತಕ್ಕಂತಹ ಉತ್ಪಾದಕ ಚಟುವಟಿಕೆಗಳ ಮೂಲಕ ಪಡೆಯತಕ್ಕಂತಹ ಒಂದು ಅಂಶವೂ ಸಹ ಇಲ್ಲಿ ಹೇಳ್ಬೋದು. ಸೊ ಹೀಗಾಗಿ ದೇಶ ಅಸ್ತಿತ್ವದಲ್ಲಿರ್ತಕ್ಕಂಥ ಜನಸಂಖ್ಯೆಯಿಂದ ಮತ್ತು ಮುಂದೆ ಅದೇ ಜನಸಂಖ್ಯೆಯಿಂದ ಆ ದೇಶದ ರಚನೆ ವಿಶೇಷವಾಗಿ ಅಲ್ಲಿ ಆದಾಯಕ್ಕಿಂತ
ವೆಚ್ಚಗಳೇ ಹೆಚ್ಚಿಗೆ ಆದಾಗ ಏನಾಗ್ತದೆ? ಲಾಭಾಂಶ ಆಗ್ತದೋ ಅಥವಾ ಏನಾಗ್ತದೆ ಹೇಳ್ರಿ? ಯಾವುದೇ ಒಂದು ದೇಶದಲ್ಲಿ ಆ ದೇಶದ ಜನಸಂಖ್ಯೆಯಿಂದ ಆದಾಯಕ್ಕಿಂತ ವೆಚ್ಚವೇ ಹೆಚ್ಚಿಗೆ ಆದಾಗ ಆ ದೇಶಕ್ಕೆ ಲಾಭವಾಗ್ತದೋ, ಲಾಭಾಂಶ ಆಗ್ತದೋ ಅಥವಾ ನಷ್ಟವಾಗ್ತದೋ? ಆ ದೇಶಕ್ಕೆ ನಷ್ಟವಾಗ್ತದೆ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಅಥವಾ ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ಜನಸಂಖ್ಯಾ ರಚನೆಯಿಂದ ವೆಚ್ಚಕ್ಕಿಂತ ಲಾಭಗಳೇ ಜಾಸ್ತಿ ಆಗತಕ್ಕಂತಹ ಒಂದು ವಿದ್ಯಮಾನವನ್ನು ಮತ್ತು ಜನಸಂಖ್ಯೆಯ ಲಾಭಾಂಶ ಅಂತ ಇದನ್ನೂ ಸಹ ನಾವು ಕರೆಯಬಹುದು. ಓಕೆ, ಸೊ ಈಗ ನಾವು ಏನು ಮಾಡಬೇಕು? ಯಾವುದೇ ಒಂದು ದೇಶದ ಜನಸಂಖ್ಯೆ, ಭಾರತದಂಥ ಜನಸಂಖ್ಯೆ ಅಥವಾ ಜನಸಮೂಹ ಇದ್ದಾಗ ಆ ಜನಸಮೂಹದಿಂದ ನಾವು ವೆಚ್ಚಕ್ಕಿಂತ ಆದಾಯ ಅಥವಾ ಲಾಭಗಳನ್ನೇ ಪಡೆಯತಕ್ಕಂತಹ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುವುದೇ ಜನಸಂಖ್ಯಾ ಸಮೂಹ ಅಥವಾ ಲಾಭಾಂಶ ಅಂತ ನಾವಿಲ್ಲಿ ಕರೆಯಬಹುದು. ಸುಮಾರು ಯಾವುದೇ ಒಂದು ದೇಶದಲ್ಲಿ 20 ರಿಂದ 30 ವರ್ಷಗಳ ಅವಧಿಯವರೆಗೆ ಆ ಜನಸಮೂಹದ ಒಂದು ಪ್ರಯೋಜನ ಆ ದೇಶಕ್ಕೆ ಉತ್ಪಾದಕ ದೃಷ್ಟಿಯಿಂದ, ಮಾನವ ಸಂಪನ್ಮೂಲದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಸಾಕಾರವಾಗ್ತದೆ ಅಂತ ಹೇಳ್ಬೋದು. ಈಗ ಒಬ್ಬ ವ್ಯಕ್ತಿ ಜನ್ಮ ತಳೆದಾಗ ಮುಂದೆ ಏನಾಗ್ತದೆ? ಅವನು ಯವನಾವಸ್ಥೆಗೆ ಬಂದಾಗ ಯವನಾವಸ್ಥೆಯಿಂದ ಹಿಡಿದು 30 ವರ್ಷಗಳ ಒಂದು ದುಡಿಯುವ ಒಂದು ಶಕ್ತಿ ಅವನಲ್ಲಿರ್ತದೆ. ಉತ್ಪಾದಕತೆಯ ಒಂದು ಸೃಷ್ಟಿ ಅವನಲ್ಲಿ ಜಾಗೃತವಾಗಿರ್ತದೆ. ಸೊ ಸರಕುಗಳನ್ನು ಉತ್ಪಾದನೆ ಮಾಡುವುದಾಗಲಿ, ಕೆಲಸ ಮಾಡುವ ಹುರುಪು ಹುಮ್ಮಸ್ಸು ಆಗಲಿ, ಅಥವಾ ಆರೋಗ್ಯವಂತ ಸದೃಢವಾದಂತಹ ಒಂದು ಯುವಕ ಯುವತಿಯರ ಒಂದು ಉತ್ಪಾದಕತೆಯ ಒಂದು ಸೃಷ್ಟಿ ಆ ಮಾನವ ಸಂಪನ್ಮೂಲದಲ್ಲಿ ಹೆಚ್ಚಾಗಿ 20 ರಿಂದ 30 ವರ್ಷಗಳ ಒಂದು ಅವಧಿಯಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಇಂತಹ ಪ್ರಯೋಜನಗಳನ್ನು ಪಡೆದುಕೊಂಡಂತಹ ದೇಶ ಜನಸಂಖ್ಯಾ ಸಮೂಹದಲ್ಲಿ ಲಾಭಾಂಶವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಯಾವುದೇ ಒಂದು ದೇಶದಲ್ಲಿ ಸುಮಾರು 20 ರಿಂದ 30 ವರ್ಷಗಳ ಆದ ಮೇಲೆ ಮುಂದೆ ನಾವು ನೋಡ್ತಾ ಇದ್ದೀವಿ, ಪ್ರತಿ ವರ್ಷ ಜನ್ಮಿಸ್ತಕ್ಕಂತಹ ಒಂದು ಮಕ್ಕಳಿರ್ಬೋದು, ಅಲ್ಲಿ ಜನನದಲ್ಲಿರ್ಬೋದು, ಅದೇ ರೀತಿಯಾಗಿ ಆ ಜನ್ಮ ಆದ ಮೇಲೆ ಸಂಭವಿಸ್ತಕ್ಕಂತಹ ಮರಣಗಳಿರ್ಬೋದು, ಅಂದರೆ ಶಿಶು ಮರಣಗಳಿರ್ಬೋದು. ಸೊ ಇವುಗಳ ಒಂದು ಗಣನೀಯ ಕುಸಿತದ ಕಾರಣದಿಂದ ಏನಾಗ್ತದೆ? ಈ ಒಂದು ಫಲವಂತಿಕೆಯ ದರಗಳೂ ಸಹ ಕಡಿಮೆಯಾಗಿ ದುಡಿಯುವ ಒಂದು ವಯೋಮಾನದ ಜನಸಂಖ್ಯೆಯೂ ಸಹ ಹೆಚ್ಚಳವಾಗ್ತಾ ಹೋಗ್ತದೆ. ಇದರಿಂದ ದುಡಿಯುವ ವರ್ಗದ ಉತ್ಪನ್ನ ಏನಾಗ್ತದೆ? ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ದೇಶದಲ್ಲಿ ಅಥವಾ ಕುಟುಂಬದಲ್ಲಿ ದುಡಿಯುವ ವರ್ಗದ ಜನ ಇದ್ದಾಗ ಆ ಒಂದು ಕುಟುಂಬ ಸದೃಢವಾಗಿ ಅತಿ ವೇಗನೆ ಕ್ಷಿಪ್ರವಾಗಿ ಆರ್ಥಿಕ ಪ್ರಗತಿಯನ್ನು, ಆರ್ಥಿಕ ಬೆಳವಣಿಗೆಯನ್ನು ಬಹಳ ದೀರ್ಘ ಅವಧಿಯವರೆಗೆ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಆ ದೇಶಕ್ಕೆ, ಆ ಕುಟುಂಬಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಇದನ್ನೇ ನಾವು ಏನಂತೀವಿ? ಜನಸಂಖ್ಯಾ ಸಮೂಹದ ಲಾಭಾಂಶ ಅಥವಾ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಇದನ್ನು ಕರೆಯಲಾಗ್ತದೆ. ಇನ್ನು ಯಾವ ರೀತಿಯ ಲಕ್ಷಣಗಳನ್ನು ಇದು ಒಳಗೊಂಡಿದೆ? ಜನಸಂಖ್ಯಾ ಸಮೂಹ ಯಾವ ರೀತಿಯ ಲಕ್ಷಣಗಳನ್ನು ಒಳಗೊಂಡಿದೆ ಅಂದರೆ, ಒಂದನೇದ್ದು ಫಲವಂತಿಕೆಯ ದರದ ಕುಸಿತ. ಫಲವಂತಿಕೆಯ ದರದ ಕುಸಿತ, ಡಿಕ್ಲೈನ್ ಇನ್ ಫರ್ಟಿಲಿಟಿ ರೇಟ್. ಆರ್ಥಿಕ ಅಭಿವೃದ್ಧಿ, ಉತ್ತಮ ಆರೋಗ್ಯ ಸೇವೆಗಳ ಒಂದು ಲಭ್ಯತೆ, ಜನಸಂಖ್ಯಾ ಬಾಹುಳ್ಯದಿಂದ ಆಗತಕ್ಕಂತಹ ಒಂದು ಉದ್ಭವಿಸ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಅರಿವು. ಸೊ ಅದೇ ರೀತಿಯಾಗಿ ಮುಂತಾದವುಗಳಿಂದ ಜನದರ ಏನಾಗ್ತದೆ? ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಎರಡನೇ ಒಂದು ಲಕ್ಷಣ ಕಡಿಮೆ ಶಿಶು ಮರಣ ದರ, ಲೆಸ್ಸರ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್. ಕಡಿಮೆ ಶಿಶು ಮರಣ ದರ, ಲೆಸ್ಸರ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಸೊ ಇವಾಗ ಯಾವ ದೇಶದಲ್ಲಿ ಉತ್ತಮವಾದಂತಹ ಒಂದು ವೈದ್ಯಕೀಯ ಸೇವೆಗಳು ಮತ್ತು ಆ ದೇಶದಲ್ಲಿ ಆ ಕುಟುಂಬದಲ್ಲಿ ಜನ್ಮಿಸಿದ ಒಂದು ಮಕ್ಕಳಿಗೆ ಅಥವಾ ಶಿಶುಗಳಿಗೆ ಪೌಷ್ಟಿಕ ಆಹಾರದ ಲಭ್ಯವಾದಾಗ ಸಾಮಾನ್ಯವಾಗಿ ಏನಾಗ್ತದೆ? ಆ ಕುಟುಂಬದಲ್ಲಿ ಶಿಶು ಮರಣ ಆಗುವುದಿಲ್ಲ. ಯಾಕೆ? ಆ ಕುಟುಂಬದಲ್ಲಿ ಹುಟ್ಟಿದಂತಹ ಜನ್ಮಿಸಿದಂತಹ ಮಗುವಿಗೆ ಒಳ್ಳೆಯ ಪೌಷ್ಟಿಕಾಂಶ ಆಹಾರದ ಜೊತೆಗೆ ಇನ್ನಿತರೆ ಸೌಲಭ್ಯ, ಆರೋಗ್ಯ ಸೌಲಭ್ಯಗಳು ಲಭ್ಯವಾಗುವುದರಿಂದ ಶಿಶು ಮರಣ ದರ ಏನಾಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಮಕ್ಕಳು ಬದುಕಿ ಉಳಿಯುವ ದರವೂ ಸಹ ಹೆಚ್ಚುವುದರಿಂದ ತಂದೆ ತಾಯಿಯರು ಕಡಿಮೆ ಸಂಖ್ಯೆಯ ಮಕ್ಕಳನ್ನು ಹೊಂದಲು ಸಹ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಒಂದು ವೇಳೆ ಅನಾರೋಗ್ಯ ಪೀಡಿತವಾದಂತಹ ಮಕ್ಕಳಿದ್ದರೆ ಏನಾಗ್ತದೆ? ಮತ್ತೆ ಮಕ್ಕಳನ್ನು ಹೆರಲಿಕ್ಕೆ ತಂದೆ ತಾಯಿ ಇಚ್ಛೆ ಪಡ್ತಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ರೀತಿಯ ಲಕ್ಷಣಗಳನ್ನು ಯಾವುದೇ ಒಂದು ದೇಶದ ಜನಸಂಖ್ಯಾ ಸಮೂಹ ಅಥವಾ ಜನಸಂಖ್ಯಾ ಲಾಭಾಂಶ ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಇನ್ನು ಮೂರನೇ ಲಕ್ಷಣ ಏನು ಹೇಳ್ತದೆ ಅಂದರೆ, ದುಡಿಯುವ ವಯೋಗುಂಪಿನ ಜನಸಂಖ್ಯೆಯ ಹೆಚ್ಚಳ. ದುಡಿಯುವ ವಯೋಗುಂಪಿನ ಜನಸಂಖ್ಯೆಯ ಹೆಚ್ಚಳ, ಇನ್ಕ್ರೀಸ್ ಇನ್ the portion of population in the working age group. Increase in the portion of population in the working age group. ಸೊ ಉತ್ತಮ ವೈದ್ಯಕೀಯ ಸೇವೆಗಳ ಒಂದು ಲಭ್ಯತೆಯ ಒಂದು ಪರಿಣಾಮವಾಗಿ ನಮ್ಮ ದೇಶದ ಸರಾಸರಿ ಜೀವಿತ ಅವಧಿ ಏನಾಗ್ತದೆ? ಜಾಸ್ತಿ ಆಗುವುದರಿಂದ ಮತ್ತು ಜನ ಹೆಚ್ಚಿನ ಅವಧಿಗೆ ಬದುಕುವುದರಿಂದ ಅಲ್ಲಿ ದುಡಿಯುವ ವಯೋಮಾನದ ಗುಂಪಿನ ಒಂದು ಅವಧಿ ಏನಾಗ್ತದೆ?
ಆ ಜನಸಂಖ್ಯಾ ಸಮೂಹದಲ್ಲಿ ಹೆಚ್ಚಳ ಆಗ್ತಾ ಹೋಗ್ತದೆ, ಬೆಳವಣಿಗೆ ಆಗ್ತಾ ಹೋಗ್ತದೆ. ಇದೇ ಮುಂದೆ ಏನಾಗ್ತದೆ, ಜನಸಂಖ್ಯಾ ಸಮೂಹದ ಒಂದು ಲಾಭಾಂಶಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ದುಡಿಯೋ ವರ್ಗ ಏನಾಗ್ತದೆ, ದುಡಿಯೋ ವರ್ಗ ಹೆಚ್ಚಿಗೆ ಬೆಳೀತಾ ಹೋದಂತೆ ಏನಾಗ್ತದೆ, ಜನಸಂಖ್ಯಾ ಸಮೂಹ ಲಾಭಾಂಶ ಆಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಇದು ಸಹ ಮತ್ತೊಂದು ಮುಖ್ಯವಾದಂತಹ ಲಕ್ಷಣವಾಗಿದೆ. ಇನ್ನು 4ನೇದ್ದು ಅನುತ್ಪಾದಕ ಅವಲಂಬಿಗಳ ಪ್ರಮಾಣದ ಕುಸಿತ. ಅನುತ್ಪಾದಕ ಅವಲಂಬಿಗಳ ಪ್ರಮಾಣದ ಕುಸಿತ. ಸೊ ರಿಡಕ್ಷನ್ ಇನ್ ದ ಪ್ರಪೋರ್ಷನ್ ಆಫ್ ಅನ್ಪ್ರೊಡಕ್ಟಿವ್ ಡಿಪೆಂಡೆನ್ಸ್. ರಿಡಕ್ಷನ್ ಇನ್ ದ ಪ್ರಪೋರ್ಷನ್ ಆಫ್ ಅನ್ಪ್ರೊಡಕ್ಟಿವ್ ಡಿಪೆಂಡೆನ್ಸ್. ಸೊ ಮಕ್ಕಳ ಸಂಖ್ಯೆಯು ಕಡಿಮೆಯಾಗುವುದರಿಂದ ದುಡಿಯುವ ವಯೋಮಾನದ ಜನರದ ಒಂದು ಗುಂಪಿನಲ್ಲಿ ಏರಿಕೆಯಾಗುವುದರಿಂದ ಅಲ್ಲಿ ಸಾಮಾನ್ಯವಾಗಿ ಅನುತ್ಪಾದಕ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿಗೆ ಆಗ್ತದೆ, ಕಡಿಮೆ ಆಗ್ತದೆ. ಅನುತ್ಪಾದಕ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತದೆ, ಹೆಚ್ಚಿಗೆ ಆಗ್ತದೆ. ದುಡಿಯುವ ವರ್ಗದ ಜನರ ಪ್ರಾಬಲ್ಯ ಹೆಚ್ಚಿಗೆ ಆದಾಗ ಆ ದೇಶದಲ್ಲಿಯ ಜನಸಂಖ್ಯೆಯ ಒಂದು ಉತ್ಪಾದಕತೆ ಹೆಚ್ಚಿಗೆ ಆಗ್ತದೆ, ಕಡಿಮೆ ಆಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಯಾಕೆ, ಅಲ್ಲಿ ದುಡಿಯುವ ವರ್ಗದ ಜನರ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಸೊ ಹೀಗಾಗಿ ಉತ್ಪಾದಕತೆ ಏನಾಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಇದರಿಂದ ಜನಸಂಖ್ಯಾ ಸಮೂಹ ಲಾಭಾಂಶದ ಒಂದು ಮುಖ್ಯ ಲಕ್ಷಣ ಹೇಳ್ತಂದ್ರೆ ಅನುತ್ಪಾದಕ ಅವಲಂಬಿಗಳ ಪ್ರಮಾಣದ ಕುಸಿತ ಆಗ್ತದ ಅಂತ ಹೇಳ್ಬೋದು. ಅಂದರೆ ಅನುತ್ಪಾದಕ ಜನಸಂಖ್ಯೆ ಪ್ರಮಾಣ ಕುಸಿತದ, ದುಡಿಯುವ ವರ್ಗದ ಜನರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಸೊ ಆದ್ದರಿಂದ ಇದನ್ನು ಜನಸಂಖ್ಯಾ ಸಮೂಹದ ಲಾಭಾಂಶದಲ್ಲಿ ನಾವು ಲಕ್ಷಣವಾಗಿ ಹೇಳ್ಬೋದು. ಇನ್ನು 5ನೇದ್ದು ಒಟ್ಟಿನ ಸ್ವದೇಶಿ ಉತ್ಪನ್ನದ ಏರಿಕೆ. ಒಟ್ಟಿನ ಸ್ವದೇಶಿ ಉತ್ಪನ್ನದ ಏರಿಕೆ. ರೈಸ್ ಇನ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ರೈಸ್ ಇನ್ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಸ್ವದೇಶಿ ಉತ್ಪನ್ನದ ಏರಿಕೆ ಈ ಒಂದು ಜನಸಂಖ್ಯಾ ಸಮೂಹ ಅಥವಾ ಲಾಭಾಂಶದಿಂದ ಇದು ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಈಗ GDP, ಯಾವುದೇ ಒಂದು ದೇಶದ GDP ಹೆಚ್ಚಿಗೆ ಆಗಿದೆ, ಅದರ ಅರ್ಥ ಏನು, ಆ ದೇಶದಲ್ಲಿ ದುಡಿಯುವ ವರ್ಗದ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ, ಅಲ್ಲಿ ಉದ್ಯೋಗ ಅವಕಾಶಗಳ ಸೃಷ್ಟಿ ಹೆಚ್ಚಿಗೆ ಆಗ್ತಾ ಇದೆ, ಮತ್ತು ಅವರು ಪಡೆದಂತಹ ಆದಾಯ ಅನುಭೋಗಿ ಚಟುವಟಿಕೆಗಳಲ್ಲಿ ಉಳಿತಾಯದಲ್ಲಿ ಪ್ರವೃತ್ತಿಯಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಉಳಿತಾಯದ ಪ್ರವೃತ್ತಿ ಹೆಚ್ಚಿಗೆ ಆದಂತೆ ಹೂಡಿಕೆ ಹೆಚ್ಚಿಗೆ ಆಗ್ತಾ ಇದೆ. ಸೊ ಉತ್ಪಾದಕ ವಲಯದ ಒಂದು ಸೃಷ್ಟಿ ಅತ್ಯಧಿಕ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲಿ ಯಾವ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಿನ ಒಂದು ಬೃಹತ್ ಮಟ್ಟದಲ್ಲಿ ಇರ್ತದೋ ಅಲ್ಲಿ ಉತ್ಪಾದಕತೆ ಕಂಡು ಬರ್ತದೋ ಅಂತಹ ಒಟ್ಟು ಸ್ವದೇಶಿ ಉತ್ಪನ್ನದ ಒಂದು ಏರಿಕೆ ಆ ದೇಶದ ಜನಸಂಖ್ಯಾ ಸಮೂಹದ ಲಾಭಾಂಶದ ಒಂದು ಪ್ರಮುಖ ಲಕ್ಷಣ ಅಂತ ಈ ಒಂದು ಹಿನ್ನೆಲೆಯಲ್ಲಿ ಅದನ್ನು ವಿವರಣೆ ಮಾಡಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಡ್ಡಿಂಗ್ ಬರ್ಕೊಡ್ರೆ, ಅದರ ಸಬ್ ಹೆಡ್ಡಿಂಗು. ಈಗ 1ನೇದು ಏನಾಯ್ತಿಲ್ಲ, ಪರಿಚಯ ತಿಳ್ಕೊಂಡ್ರೆ, ಪರಿಚಯ, ಅರ್ಥ ವಿವರಣೆ ಮತ್ತು ವ್ಯಾಖ್ಯೆಗಳು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಫಸ್ಟ್ ಪಾಯಿಂಟ್ ಯು ಲರ್ನ್ಡ್ ಮೀನಿಂಗ್, ಡೆಫಿನಿಷನ್ ಆ್ಯಂಡ್ ಇನ್ನೊಂದೇನು ಇಂಟ್ರೊಡಕ್ಷನ್, ಮೀನಿಂಗ್ ಆ್ಯಂಡ್ ಡೆಫಿನಿಷನ್. ಸೆಕೆಂಡ್ ಪಾಯಿಂಟ್ದಲ್ಲೇ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫ್ಯೂಚರ್ಸ್, ಲಕ್ಷಣಗಳನ್ನು 2ನೇ ಅಂಶದಲ್ಲಿ ತಿಳ್ಕೊಂಡ್ರಿ. ಆಮೇಲೆ 3ನೇದಲ್ಲಿ ಏನು ಬರ್ಕೊಡ್ರಿ, ಜನಸಂಖ್ಯಾ ಲಾಭಾಂಶದಲ್ಲಿ ಪ್ರಗತಿಯ ಮಾರ್ಗಗಳು. ಜನಸಂಖ್ಯಾ ಲಾಭಾಂಶದಲ್ಲಿ ಪ್ರಗತಿಯ ಮಾರ್ಗಗಳು. So here you are going to learn what are the mechanisms for growth in the demographic dividend. So which mechanisms we have to adopt for the demographic dividend. ಸೊ ಜನಸಂಖ್ಯಾ ಲಾಭಾಂಶ ಮಾಡಿಕೊಳ್ಳಲಿಕ್ಕೆ ಪ್ರಗತಿಯ ಮಾರ್ಗಗಳು ಇಲ್ಲಿ ಯಾವುದಾಗಿ ಬರ್ತಾವೆ ಅಂದರೆ, 1ನೇದು ಇನ್ಕ್ರೀಸ್ ಇನ್ ದ ಲೇಬರ್ ಸಪ್ಲೈ, ಶ್ರಮದ ಪೂರೈಕೆಯಲ್ಲಿ ಒಂದು ಹೆಚ್ಚಳ. ಅದೇ ರೀತಿಯಾಗಿ 2ನೇದು ಇನ್ಕ್ರೀಸ್ ಇನ್ ಸೇವಿಂಗ್ಸ್, ಉಳಿತಾಯಗಳಲ್ಲಿ ಒಂದು ಏರಿಕೆ. ಮತ್ತು 3ನೇದು ಮಾನವ ಬಂಡವಾಳ ನಿರ್ಮಾಣ, ಕ್ರಿಯೇಷನ್ ಆಫ್ ಹ್ಯೂಮನ್ ಕ್ಯಾಪಿಟಲ್, ಮಾನವ ಬಂಡವಾಳ ನಿರ್ಮಾಣ. ಅದೇ ರೀತಿಯಾಗಿ 4ನೇದು ಹೆಚ್ಚುತ್ತಿರುವ ಸ್ವದೇಶಿ ಬೇಡಿಕೆ, ಇನ್ಕ್ರೀಸ್ ಇನ್ ಡೊಮೆಸ್ಟಿಕ್ ಡಿಮಾಂಡ್. ಸೊ ದೀಸ್ ಆರ್ ಆಲ್ ಮೆಕ್ಯಾನಿಸಮ್ಸ್ ಆಫ್ ದ ಡೆಮೋಗ್ರಾಫಿಕ್ ಡಿವಿಡೆಂಡ್. ಇವೆಲ್ಲವೇನು ಜನಸಂಖ್ಯಾ ಬೆಳವಣಿಗೆಯ ಪ್ರಗತಿಯ ಒಂದು ಮಾರ್ಗಗಳಂತ ಹೇಳ್ಬೋದು. ಇನ್ನು 1ನೇದಿನ ಬರ್ತದೆ ಶ್ರಮದ ಪೂರೈಕೆಯ ಒಂದು ಹೆಚ್ಚಳ, ಇನ್ಕ್ರೀಸ್ ಇನ್ ದ ಲೇಬರ್ ಸಪ್ಲೈ. ಸೊ ಇಲ್ಲಿ ವಿಶೇಷವಾಗಿ ಶ್ರಮ ಹೆಚ್ಚಿಗೆ ಆದಂತೆ ಅಥವಾ ದುಡಿಯ ಒಂದು ಶ್ರಮಿಕರ ಪಡೆ ಹೆಚ್ಚಿಗೆವಾದಂತೆ ಏನಾಗ್ತದೆ, ಉತ್ಪಾದಕತೆಯು ಸಹ ಜಾಸ್ತಿ ಆಗೋದರಿಂದ, ಉತ್ಪನ್ನದ ಪ್ರಮಾಣ ಜಾಸ್ತಿ ಆಗೋದರಿಂದ ಏನಾಗ್ತದೆ, ಅಲ್ಲಿ ಲಾಭಾಂಶವು ಏನಾಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಹೌದಲ್ಲ, ಎವರೇಜ್ ಪ್ರೊಡಕ್ಷನ್ ಗೋಸ್ ಆನ್ ಇನ್ಕ್ರೀಸಿಂಗ್ ವಿತ್ ದ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್. ಸೊ ಜನಸಂಖ್ಯೆ ಹೆಚ್ಚಿಗೆ ಆದಂತೆ ಉತ್ಪಾದಕ ವರ್ಗ, ದುಡಿಯುವ ವರ್ಗದ ಜನರ ಪ್ರಮಾಣ ಹೆಚ್ಚಿಗೆ ಆದಂತೆ ಏನಾಗ್ತದೆ, ಸರಾಸರಿ ಉತ್ಪನ್ನದ ದರವೂ ಹೆಚ್ಚುವುದರಿಂದ ಅದರೊಂದಿಗೆ ಸರಾಸರಿ ಆದಾಯವೂ ಸಹ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಇನ್ನು 2ನೇದು ಉಳಿತಾಯಗಳಲ್ಲಿ ಏರಿಕೆ ಆಗ್ತದೆ, ಅವಲಂಬಿತರ ಸಂಖ್ಯೆ ಕಡಿಮೆ ಆಗುವುದರಿಂದ ಉಳಿತಾಯ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು. ಸೊ ದುಡಿಯುವ ವರ್ಗದ ಜನಸಂಖ್ಯೆ ಹೆಚ್ಚಿಗೆ ಆದರೆ ಏನಾಗ್ತದೆ, ಅಲ್ಲಿ ಒಂದು ಕುಟುಂಬದಲ್ಲಿ ಗಂಡ ಮಾತ್ರ ದುಡಿಯುತ್ತಿದ್ದರೆ, ಹೆಂಡತಿ ದುಡಿಯದಿದ್ದರೆ ಅಲ್ಲಿ ಏನಾಗ್ತದೆ, ಒಂದು ವೇಳೆ ಹೆಂಡತಿಯು ಸಹ ದುಡಿತಿದ್ರೆ ಏನಾಗ್ತದೆ, ಆ ಕುಟುಂಬದ ಆದಾಯ
ಏನು ವೇಗಗತಿಯಲ್ಲಿ ಸಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಒಂದು ವೇಳೆ ಗಂಡ ಮಾತ್ರ ದುಡಿತಿದ್ರೆ ಕುಟುಂಬದ ಆದಾಯ ಕಡಿಮೆ ಹಂತದಲ್ಲಿ ಇಳಿತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಉಳಿತಾಯದ ಪ್ರವೃತ್ತಿ ಇಲ್ಲಿ ಇಳಿಕೆ ಆಗ್ತದೆ. ಒಂದು ವೇಳೆ ಆ ಕುಟುಂಬದಲ್ಲಿ ಉತ್ಪಾದಕತೆ ಹೆಚ್ಚಳವಾಗಬೇಕಂದ್ರೆ ದುಡಿಯುವವರೆಗೆ ಹೆಚ್ಚಿಗೆ ಆಗಬೇಕು. ಅಂದಾಗ ಏನಾಗ್ತದೆ, ಆ ಉಳಿತಾಯದ ಪ್ರವೃತ್ತಿಯು ಸಹ ಹೆಚ್ಚಾಗಿ ಜನರಲ್ಲಿ ಏನು ಮಾಡ್ತದೆ, ಉಳಿತಾಯದ ಪ್ರವೃತ್ತಿ ಹೆಚ್ಚಾಗುವುದರ ಮೂಲಕ ಆ ದೇಶದಲ್ಲಿ ಹೂಡಿಕೆಗೆ ಕಾರಣವಾಗಿ ಆ ಹೂಡಿಕೆ ದೊಡ್ಡ ಬೃಹತ್ ಮಟ್ಟದ ಒಂದು ಬಂಡವಾಳದ ಒಂದು ರೂಪವನ್ನು ಪಡಿತದೆ ಅಂತ ಹೇಳ್ಬೋದು. ಆದ್ದರಿಂದ ಭಾರತದಂತಹ ಒಂದು ಅಭಿವೃದ್ಧಿಶೀಲ ದೇಶದಲ್ಲಿ ಜನಸಂಖ್ಯಾ ಲಾಭಾಂಶ ಅಥವಾ ಜನಸಮೂಹ ಉಳಿತಾಯಗಳಲ್ಲಿಯ ಒಂದು ಏರಿಕೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಬಂದಿದೆ ಅಂತ ಹೇಳ್ಬೋದು. ಸೊ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಉಳಿತಾಯದ ಪ್ರವೃತ್ತಿ ಹೆಚ್ಚಿಗೆ ಆಗಬೇಕು. ಉಳಿತಾಯ ಇದ್ದಾಗ ಮಾತ್ರ ಏನಾಗ್ತದೆ, ಹೂಡಿಕೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಹೂಡಿಕೆಯನ್ನು ಬಂಡವಾಳವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಇನ್ನು ಮೂರನೇದು ಬರ್ತದ ಕ್ರಿಯೇಷನ್ ಆಫ್ ಹ್ಯೂಮನ್ ಕ್ಯಾಪಿಟಲ್, ಮಾನವ ಬಂಡವಾಳ ನಿರ್ಮಾಣ. ಸೊ ಇದು ಹೇಗೆ ಜನಸಂಖ್ಯಾ ಲಾಭಾಂಶದ ಒಂದು ಪ್ರಗತಿಯ ಮಾರ್ಗವಾಗಿದೆ. ಸೊ ಹೌ ಇಟ್ ಈಸ್ ಮೆಕ್ಯಾನಿಸಮ್ ಆಫ್ ಡೆಮೋಗ್ರಾಫಿಕ್ ಡಿವಿಡೆಂಡ್. ಸೊ ಇಲ್ಲಿ ಮಾನವ ಬಂಡವಾಳದ ನಿರ್ಮಾಣ ಆಗಬೇಕಾದ್ರೆ ವಿಶೇಷವಾಗಿ ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಸ್ತ್ರೀಯರ ಬಗ್ಗೆ ಒಂದು ಹೆಚ್ಚು ಕಾಳಜಿ ಇರಬೇಕು, ಗಮನ ಇರಬೇಕಂತ ಹೇಳ್ಬೋದು. ಅವರ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದಲೂ ಆಯಿತು, ಮತ್ತು ಅವರು ಹೆರ್ತಕ್ಕಂತಹ ಮಕ್ಕಳ ಒಂದು ದೃಷ್ಟಿಯಿಂದ ಆಯಿತು, ಮತ್ತು ಅಲ್ಲಿ ಇರ್ತಕ್ಕಂತಹ ಫಲವಂತಿಕೆಗಳ ಒಂದು ದರಗಳ ಒಂದು ಸೃಷ್ಟಿ ಆಯಿತು. ಸೊ ಇವುಗಳ ಮೂಲಕ ನಾವು ಸ್ತ್ರೀಯರ ಒಂದು ಆರೋಗ್ಯದ ಬಗ್ಗೆಯೂ ಸಹ ಅಷ್ಟೇ ಹೆಚ್ಚು ಕಾಳಜಿಯನ್ನು ಮಾಡಬೇಕಾಗ್ತದೆ. ಮತ್ತು ಮನೆಗಳಲ್ಲಿ ಆ ಕುಟುಂಬದ ಸದಸ್ಯರಲ್ಲಿ ಆರ್ಥಿಕ ಹೊರೆ ಆಗದ ಹಾಗೆಯೂ ಸಹ ನಾವು ಪ್ರಯತ್ನವನ್ನು ಮಾಡಿಕೊಳ್ಬೇಕಾಗ್ತದೆ. ಸೊ ಈ ರೀತಿ ಮಾಡಿದ್ದೇ ಆದಲ್ಲಿ ಆ ಕುಟುಂಬದಲ್ಲಿ ತಂದೆ ತಾಯಿಯಂದರು ಅಥವಾ ಮಾತಾಪಿತೃಗಳು ಏನು ಮಾಡ್ಬೋದು, ಮಗುವಿನ ಒಂದು ಅಭಿವೃದ್ಧಿಯಾಗಿ ಹೆಚ್ಚಿನ ಮೊತ್ತದ ಹಣವನ್ನು ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಅಥವಾ ಆ ಮಗುವಿನ ದೂರದೃಷ್ಟಿ, ಆ ಮಗುವಿನ ಭವಿಷ್ಯವನ್ನು ಇಟ್ಟುಕೊಂಡು ಏನು ಮಾಡ್ಬೋದು, ಆಸ್ತಿಗಳನ್ನು ಅಥವಾ ಸಂಪತ್ತನ್ನು ವೃದ್ಧಿ ಮಾಡಲಿಕ್ಕೆ ಸಾಧ್ಯವಿದೆ. ಇದೇ ಏನಾಗ್ತದೆ, ಆ ದೇಶದ ಒಂದು ಬಂಡವಾಳದ ಒಂದು ಮಾನವ ಬಂಡವಾಳದ ಒಂದು ವೃದ್ಧಿಗೆ, ಜನಸಂಖ್ಯಾ ಲಾಭಾಂಶಕ್ಕೆ ಕಾರಣವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಮಕ್ಕಳ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಶಿಕ್ಷಣದ ಒಳ್ಳೆಯ ಉಚ್ಚ ಮಟ್ಟದ ಶಿಕ್ಷಣವನ್ನು ಕೊಟ್ಟು ಆಸ್ತಿ ಮತ್ತು ಇತರೆ ಒಂದು ಸಂಪತ್ತನ್ನು ಪಡೆಯಲಿಕ್ಕೆ ಈ ಒಂದು ಜನಸಂಖ್ಯಾ ಸಮೂಹದ ಒಂದು ಲಾಭಾಂಶದ ಪ್ರತಿಯೊಂದು ಕುಟುಂಬ ಅಲ್ಲಿ ಶ್ರಮವನ್ನು ಪಡಲೇಬೇಕು. ಅದಿದ್ದಾಗ ಮಾತ್ರ ಅದು ಮಾರ್ಗವನ್ನು ಅನುಸರಿಸಿದಾಗ ಮಾತ್ರ ಏನಾಗ್ತದೆ, ಜನಸಂಖ್ಯಾ ಸಮೂಹ ಆಗ್ತದೆ ಅಥವಾ ಜನಸಂಖ್ಯಾ ಲಾಭಾಂಶ ಆಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾಲ್ಕನೆಯ ಮಾರ್ಗೋಪಾಯ ಹೆಚ್ಚುತ್ತಿರುವ ಸ್ವದೇಶಿ ಬೇಡಿಕೆ, ಇನ್ಕ್ರೀಸ್ ಡೊಮೆಸ್ಟಿಕ್ ಡಿಮಾಂಡ್. ಹೆಚ್ಚುತ್ತಿರುವ ಸ್ವದೇಶಿ ಬೇಡಿಕೆ ಇದು ಹೇಗೆ ಮಾರ್ಗೋಪಾಯವಾಗಿದೆ ಜನಸಂಖ್ಯಾ ಲಾಭಾಂಶದಲ್ಲಿ, ಇದನ್ನು ಹೇಗೆ ನಾವು ಪ್ರಗತಿಯ ಮಾರ್ಗವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂದರೆ, ಉತ್ಪಾದಕ ಜನಸಂಖ್ಯೆಯ ಪ್ರಮಾಣ ಬೆಳೆದಂತೆ ಅವರ ಆದಾಯ ಮತ್ತು ಕೊಳ್ಳುವ ಶಕ್ತಿಯೂ ಸಹ ಸುಧಾರಿಸಬೇಕಾಗ್ತದೆ. ಇದರೊಂದಿಗೆ ಆ ದೇಶದಲ್ಲಿ ಇರತಕ್ಕಂತಹ ಒಂದು ಸರಕುಗಳಿರ್ಬೋದು ಮತ್ತು ಸೇವೆಗಳ ಮೇಲೆ ಇರತಕ್ಕಂತಹ ಮತ್ತು ಅದೇ ರೀತಿಯಾಗಿ ಸ್ವದೇಶಿ ಉತ್ಪನ್ನ ಮತ್ತು ಅದೇ ರೀತಿಯಾಗಿ ಬೇಡಿಕೆ, ಇದರೊಂದಿಗೆ ಪೂರೈಕೆಯ ಒಂದು ಹೆಚ್ಚಳವೂ ಸಹ ಆ ದೇಶದ ಒಂದು ಆರ್ಥಿಕ ಪ್ರಗತಿ ನಿರಂತರವಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಅಂದರೆ ದೇಶದಲ್ಲಿಯ ಸ್ವದೇಶಿ ಬೇಡಿಕೆ ಹೆಚ್ಚಳ ಆ ರೀತಿಯ ಮಾರ್ಗೋಪಾಯವನ್ನು ಕಂಡುಕೊಂಡಿದ್ದೇ ಆದಲ್ಲಿ ನಮ್ಮ ದೇಶದ ಜನಸಂಖ್ಯಾ ಸಮೂಹ ಅದು ಲಾಭಾಂಶಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ದೇಶದಲ್ಲಿ ಬೇಡಿಕೆಯ ಸೃಷ್ಟಿ ಆಗದಿದ್ದರೆ ಏನು, ಆ ದೇಶದಲ್ಲಿ ಜನಸಮೂಹದ ಒಂದು ಲಾಭಾಂಶ ಆ ದೇಶಕ್ಕೆ ಆಗುವುದಿಲ್ಲ, ಡಿವಿಡೆಂಡನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಆ ದೇಶದಲ್ಲಿಯ ಜನಸಂಖ್ಯೆ ವೃದ್ಧಿ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಅಥವಾ ಆಗದೇ ಇರದಿದ್ದರೂ ಸಹ ಆ ದೇಶದಲ್ಲಿಯ ಜನಸಂಖ್ಯೆ ಏನು ಮಾಡಬೇಕು, ಬೇಡಿಕೆಯನ್ನು ಮಾರುಕಟ್ಟೆಯಲ್ಲಿ ಸೃಷ್ಟಿ ಮಾಡಬೇಕು. ಅಂದಾಗ ಏನಾಗ್ತದೆ, ಅಲ್ಲಿ ಅರ್ಥವ್ಯವಸ್ಥೆ ಎಲ್ಲ ಚಟುವಟಿಕೆಗಳ ಒಂದು ಒಂದು ವೃತ್ತಾಕಾರದ ಚಲನೆಯ ಮೂಲಕ ಏನೇನು ಎಲ್ಲ ಚಟುವಟಿಕೆ ಸರಾಗವಾಗಿ ನಡೀತಿರ್ತಾವೆ ನಿರಂತರವಾಗಿ, ಅದು ಸಾಧ್ಯವಾಗಿ ಏನು ಮಾಡ್ಬೋದು, ಜನಸಂಖ್ಯೆ ಲಾಭ ಅದರ ಲಾಭಾಂಶನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಅಂದರೆ ನಾವು ಇಲ್ಲಿ ಡೊಮೆಸ್ಟಿಕ್ ನೀಡ್ಸ್ ಹೆಚ್ಚಿಗೆ ಮಾಡಬೇಕಂತ, ಅಂದರೆ ದೇಶದಲ್ಲಿಯ ಸರಕುಗಳ ಬೇಡಿಕೆಗಳಿಗೆ ನಾವು ಹೆಚ್ಚು ಬೇಡಿಕೆಯನ್ನು ಸೃಷ್ಟಿ ಮಾಡಬೇಕು. ಆದ್ದರಿಂದ ಏನಾಗ್ತದೆ, ಆ ದೇಶದ ಜನಸಂಖ್ಯಾ ಸಮೂಹದ ಒಂದು ಲಾಭಾಂಶ ಸಾಧ್ಯವಾಗ್ತದೆ ಅನ್ನುವ ಮಾರ್ಗೋಪಾಯಗಳನ್ನು ಇಲ್ಲಿ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟು ಮುಂದಿನ ಭಾಗದಲ್ಲಿ ಬರ್ಕೊಡ್ರಿ, ಡೆಮೋಗ್ರಾಫಿಕ್ ಡಿವಿಡೆಂಡ್ ಇನ್ ಇಂಡಿಯಾ, ಭಾರತದಲ್ಲೇ ಜನಸಂಖ್ಯಾ ಲಾಭಾಂಶ, ಭಾರತದಲ್ಲಿಯ ಜನಸಂಖ್ಯಾ ಲಾಭಾಂಶ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ, ನಿಕಟ ಮುಂಬರುವ ಒಂದು ಭವಿಷ್ಯದಲ್ಲಿ ನೋಡ್ತಾ ಇದ್ದೀವಿ, ಭಾರತವು ಜಾಗತಿಕ ಜನಸಂಖ್ಯಾ ಪರಿವರ್ತನೆಗೆ ಜಾಗತಿಕ ಮಟ್ಟದಲ್ಲಿ ಒಂದು ಬೃಹತ್ ಕೊಡುಗೆಯನ್ನು ಸಲ್ಲಿಸ್ತಾ ಇದೆ ಅಂತ ಹೇಳ್ಬೋದು. ಅಥವಾ ಜನಸಂಖ್ಯಾ ದೃಷ್ಟಿಯ ಒಂದು ಹಿನ್ನೆಲೆಯಿಂದಲೂ ಸಹ ಹೇಳ್ಬೋದು, ಅಥವಾ ಜಾಗತಿಕ ಮಟ್ಟದಲ್ಲಿ ಮಾನವ ಸಂಪನ್ಮೂಲದ ಒಂದು ಕೊಡುಗೆಯನ್ನು ಸಹ ನಾವು ಹೇಳ್ಬೋದು. ನಮ್ಮ ದೇಶದ ವರ್ಗದ ಜನ ವಿದೇಶಗಳಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇರುವುದರಿಂದ ಮಾನವ ಸಂಪನ್ಮೂಲದ ಮೂಲಕ ಉತ್ಪಾದನಾ ವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ 1980ರ ನಂತರ ನಮ್ಮ ದೇಶ ಗಣನೀಯವಾದಂತಹ ಒಂದು ಪ್ರಗತಿಯನ್ನು
ಅಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ದೇಶದ ಒಂದು ಜನರಲ್ಲಿಯ ಒಂದು ವಯೋರಚನೆ ಮತ್ತು ಕೆಲಸ ಮಾಡುತ್ತಿರ್ತಕ್ಕಂಥ ಒಂದು ಬದಲಾವಣೆಗಳು, ಸೊ ಅನೇಕ ಈ ಒಂದು ವಿದ್ಯಮಾನಗಳ ಒಂದು ಪರಿಣಾಮದ ಒಂದು ಪ್ರಯುಕ್ತ ಏನಾಗ್ತಾ ಇದೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ 2011 ಒಂದು ವರದಿಯ ಪ್ರಕಾರ ಅದು ಯಾವ ರೀತಿಯ ಒಂದು ಅಭಿಪ್ರಾಯವನ್ನು ಪಟ್ಟಿದೆ ಅಂದರೆ, ಮುಂದಿನ 2 ದಶಕಗಳಲ್ಲಿ ಭಾರತದ ಜನಸಂಖ್ಯಾ ಲಾಭಾಂಶವು 2% ದರದ ತಲಾ ಒಟ್ಟಿನ ಸ್ವದೇಶಿ ಉತ್ಪನ್ನದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಅಂತ ಅದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅದೇ ರೀತಿಯಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಜನಗಣತಿಯ ಸಂಸ್ಥೆಯ ಪ್ರಕಾರ 2025ರ ವೇಳೆಗೆ ಭಾರತವು ಚೀನಾ ದೇಶವನ್ನು ಹಿಂದಿಕ್ಕಿ, ಅಂದರೆ ಕೇವಲ ಇನ್ನೂ 2 ವರ್ಷಗಳ ಅವಧಿ ಮಾತ್ರ ಹೇಳಿದ್ದಾರೆ, ಈ ಅವಧಿಯಲ್ಲಿ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದೇಶ ಆಗುತ್ತದೆ ಅಂತ ಹೇಳಲಾಗಿದೆ. ಆದರೆ ಈ ಒಂದು ಅಂಕಿಅಂಶಗಳು ಅಷ್ಟೊಂದು ಪುಷ್ಟೀಕರಣ ಕೊಡುವುದಿಲ್ಲ, ಇನ್ನೂ ಸುಮಾರು ವರ್ಷಗಳಲ್ಲಿ ಬೇಕಾಗ್ತದೆ. ಮುಂದೆ ಜನಸಂಖ್ಯೆಯ ದೃಷ್ಟಿಯಿಂದ ನಮ್ಮ ದೇಶ ವಿಶ್ವದಲ್ಲಿಯೇ, ಅಂದರೆ ಸುಮಾರು 2050ನೇ ಇಸ್ವಿಯ ವೇಳೆಗೆ ನಮ್ಮ ದೇಶ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನವನ್ನು ಪಡೆದಂಥ ಒಂದು ದೇಶವಾಗುತ್ತದೆ ಅಂತ ಹೇಳ್ಬೋದು. ಯಾವುದು? ಜನಸಂಖ್ಯಾ ದೃಷ್ಟಿಯಿಂದ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶ ಏರುತ್ತಿರುವ ಜನಸಂಖ್ಯೆಯಿಂದ ಲಾಭಾಂಶಗಳನ್ನು ಮಾಡಿಕೊಳ್ತಕ್ಕಂಥ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡ್ತಾ ಹೋಗಬೇಕು. ಒಂದು ವೇಳೆ ಜನಸಂಖ್ಯೆ ಬೆಳೆದಂತೆ ಉದ್ಯೋಗ ಅವಕಾಶಗಳ ಸೃಷ್ಟಿ, ಉತ್ಪಾದಕತೆ ಅವಕಾಶಗಳ ಸೃಷ್ಟಿ ಕಡಿಮೆ ಮಾಡಿದ್ದೆ ಅದರಲ್ಲಿ ಏನಾಗ್ತದೆ, ನಾವು ಆರ್ಥಿಕ ಹಿನ್ನಡೆಗೆ ಕಾರಣವಾಗ್ತೀವಿ, ಆರ್ಥಿಕ ಕುಸಿತಕ್ಕೆ ಕಾರಣವಾಗ್ತದೆ. ಉದ್ಯೋಗ ಅವಕಾಶಗಳು, ಉತ್ಪಾದಕತೆ ಹಿನ್ನಡೆಯನ್ನು ಅನುಭವಿಸಿದ್ರೆ ಏನಾಗ್ತದೆ, ಆ ದೇಶ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಜನಸಂಖ್ಯಾ ಸಮೂಹದಿಂದ ಅಲ್ಲಿ ಈ ಒಂದು ಲಾಭಾಂಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಆದ್ದರಿಂದ 2050ನೇ ಇಸವಿಯೊಳಗೆ ನಮ್ಮ ದೇಶದ ಜನಸಂಖ್ಯೆ ಸುಮಾರು 170 ಕೋಟಿ ಆಗಬಹುದೆಂದು ಇದನ್ನು ಅಂದಾಜು ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 2018ರಲ್ಲಿ ಪ್ರಾರಂಭವಾದಂತೆ ಭಾರತ ದೇಶದಲ್ಲಿಯೇ ದುಡಿಯುವ ಒಂದು ವಯೋಮಾನದ ಒಂದು ಜನಸಂಖ್ಯೆ, ಅಂದರೆ ಸುಮಾರು 15ರಿಂದ 64 ವರ್ಷ ವಯಸ್ಸಿನ ಮಕ್ಕಳ ಸಂಖ್ಯೆ ಅವಲಂಬಿಯಾಗಿರ್ತಕ್ಕಂಥ ಜನಸಂಖ್ಯೆಯ ಒಂದು ಗಾತ್ರವನ್ನು ಇದು ಮೀರುತ್ತಾ ಹೋಗ್ತದೆ ಅಂತ ಹೇಳ್ಬೋದು. ನೋಡ್ರಿ, 15ರಿಂದ 64 ವರ್ಷದ ವಯೋಮಾನದ ಗುಂಪು ನಮ್ಮ ದೇಶದಲ್ಲಿ ಉತ್ಪಾದಕತೆಯ ಗುಂಪು ಅಂತ ಹೇಳ್ಬೋದು, ಅಥವಾ ದುಡಿಯೋ ವರ್ಗದ ಗುಂಪು ಅಂತ ಹೇಳ್ಬೋದು, ಅಥವಾ ಆದಾಯವನ್ನು ಗಳಿಸ್ತಕ್ಕಂಥ ಒಂದು ಗುಂಪು ಅಂತ ಇಲ್ಲಿ ಹೇಳ್ಬೋದು. ಸೊ ಈ ಒಂದು ಹಂತ ಏನಾಗ್ತದೆ, 2050ನೇ ಇಸವಿಯವರೆಗೆ ಮುಂದುವರಿಯುತ್ತದೆ ಅಂತ ಇಲ್ಲಿ ಹೇಳ್ಬೋದು. ಆದ್ದರಿಂದ ನಮ್ಮ ದೇಶವನ್ನು ಯುವಕರ ದೇಶ ಅಂತ ಕರೆಯಲಾಗ್ತದೆ, ಅಥವಾ ಉತ್ಪಾದಕತೆ ದೇಶ ಅಂತ ನಮ್ಮನ್ನು ಕರೆಯಲಾಗ್ತದೆ, ಅಲ್ಲದೆ ಮಾನವ ಸಂಪದ್ಭರಿತ ದೇಶ ಅಂತ ನಮ್ಮ ದೇಶವನ್ನು ಕರೆಯಬಹುದು. ಸೊ ಅದಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು, ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋಗಬೇಕು, ಲಾಭಾಂಶಗಳನ್ನು ಇದರಿಂದ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜಪಾನ್, ಚೀನಾ, ದಕ್ಷಿಣ ಕೊರಿಯಾದ ಆರ್ಥಿಕತೆಗಳು ಜನಸಂಖ್ಯಾ ಲಾಭಾಂಶದ ಪರಿಣಾಮವಾಗಿ 20ನೇ ಶತಮಾನದ ಒಂದು ಕೊನೆಯ ಭಾಗದಲ್ಲಿ ಇವು ಸಹ ಅಭಿವೃದ್ಧಿಯನ್ನು ಸಾಧಿಸುವುದು ಅನ್ನೋದಾದ ಅಂಕಿಅಂಶಗಳ ಮೂಲಕ ನಮಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ ಒಂದು ಜನಸಂಖ್ಯಾ ನಿಧಿಯ ಅಭಿಪ್ರಾಯದಲ್ಲಿ ಯಾವುದೇ ದೇಶವು ತನ್ನ ಸಂಪೂರ್ಣ ಜನಸಂಖ್ಯೆಗೆ ಉತ್ತಮ ಆರೋಗ್ಯ, ಗುಣಮಟ್ಟದ ಶಿಕ್ಷಣ, ಆಮೇಲೆ ಉದ್ಯೋಗವನ್ನು ಒದಗಿಸಿದರೆ, ಅರ್ಹತೆಯ ಉದ್ಯೋಗವನ್ನು ಒದಗಿಸಿದರೆ ಮಾತ್ರ ಜನಸಂಖ್ಯಾ ಲಾಭಾಂಶವನ್ನು ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ವಿಶ್ವ ಜನಸಂಖ್ಯಾ ನಿಧಿ ಏನು ಮಾಡಿದೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸೊ ಇಲ್ಲಿ ಗೊತ್ತಾಯ್ತಾ, ಸೊ ಯಾವುದೇ ಒಂದು ದೇಶದ ಜನಸಂಖ್ಯೆ ಏನಿರಬೇಕು, ಆರೋಗ್ಯಯುತವಾಗಿರಬೇಕು, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆದಿರಬೇಕು, ಮತ್ತು ಆ ಜನರಿಗೆ ಅರ್ಹತೆಯ ಮೇರೆಗೆ ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಒದಗಿಸಿದ್ದೇ ಆದಲ್ಲಿ ನಮ್ಮ ದೇಶ ಜನಸಂಖ್ಯಾ ಲಾಭಾಂಶದ ಸದುಪಯೋಗವನ್ನು ಪಡೆಯಲಿಕ್ಕೆ ಮುಂಬರುವ ವರ್ಷಗಳಲ್ಲಿ ಸಾಧ್ಯವಿದೆ ಅಂತ ಹೇಳ್ಬೋದು. ಆದ್ದರಿಂದ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ, 15ರಿಂದ 24 ವಯೋಮಾನದ ಗುಂಪಿನ ಜನಸಂಖ್ಯೆಯಲ್ಲಿ 1995ರಲ್ಲಿ ಎಷ್ಟಿತ್ತಂದರೆ 175 ದಶಲಕ್ಷ ಇತ್ತು. 2000ರಲ್ಲಿ ಈ 175 ದಶಲಕ್ಷ ಇದ್ದಂಥ ಜನಸಂಖ್ಯೆ, ಅಂದರೆ 15ರಿಂದ 24 ವಯೋಮಾನದ ಜನಸಂಖ್ಯೆಯ ಒಂದು ಗುಂಪು 190 ದಶಲಕ್ಷಕ್ಕೆ ಹೆಚ್ಚಾಯಿತು. ಮುಂದೆ 2005ರಲ್ಲಿ ಕೇವಲ 5 ವರ್ಷಗಳಲ್ಲಿ ನೋಡ್ತಾ ಇದ್ವಿ 210 ದಶಲಕ್ಷಕ್ಕೆ ಹೆಚ್ಚಳವಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಒಂದು ವಯೋಮಾನದ ಜನಸಂಖ್ಯೆ 1995ರಿಂದ 2000ದ ಒಂದು ಅವಧಿಯ ನಡುವೆ ನೋಡ್ತಾ ಇದ್ವಿ 3.1 ದಶಲಕ್ಷಕ್ಕೆ ಏರಿದೆ. ಮತ್ತು 2000ರಿಂದ 2005ರ ಈ ಒಂದು 5 ವರ್ಷದ ಅವಧಿಯಲ್ಲಿ ನೋಡ್ತಾ ಇದ್ವಿ 5 ದಶಲಕ್ಷದಂತೆ ಇದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಪ್ರಸ್ತುತದ ಒಂದು ಅವಧಿಯಲ್ಲಿ ನೋಡ್ತಾ ಇದ್ದೀವಿ 2021ರಲ್ಲಿ ಭಾರತ ದೇಶದ ಸರಾಸರಿ ಆಯುಷ್ಯ ಎಷ್ಟಂದರೆ 27.3 ವರ್ಷಗಳು ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ಚೀನಾದಲ್ಲಿ 35 ವರ್ಷಗಳು, ಇದು ಗಮನ ಕೊಡೋದಿಲ್ಲ. ಸೊ ನಮ್ಮಲ್ಲಿ ಯುವಕರ ಸಂಖ್ಯೆ ಯಾಕೆ ಹೆಚ್ಚಿಗೆ ಆಗಿದೆ ಅಂದರೆ ಈ ಅಂಕಿಅಂಶಗಳ ಮೂಲಕ ಇಲ್ಲಿ ಹೇಳ್ತಾ ಇದ್ದೀವಿ. 27.3 ವರ್ಷ ಸರಾಸರಿ ಆಯುಷ್ಯ, ಚೀನಾದಲ್ಲಿ 35 ವರ್ಷಗಳು, ಅಮೇರಿಕಾದಲ್ಲಿಯೂ ಸಹ 37 ವರ್ಷಗಳಿದೆ.
ಮತ್ತು ಅದೇ ರೀತಿಯಾಗಿ ಪಶ್ಚಿಮ ಯುರೋಪದಲ್ಲಿ 45 ವರ್ಷಗಳು, ಜಪಾನ್ದಲ್ಲಿ 47 ವರ್ಷಗಳು ಅಂತ ಹೇಳ್ಬೋದು. ಸೊ ಈ ಎಲ್ಲ ಅಂಕಿಅಂಶಗಳನ್ನು ಗಮನಿಸಿದಾಗ ಭಾರತ ಇನ್ನೂ ಅನೇಕ ವರ್ಷಗಳ ಅವಧಿಯವರೆಗೆ ಜನಸಂಖ್ಯಾ ಲಾಭಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಅದ್ಭುತವಾದಂತಹ ಒಂದು ಅವಕಾಶಗಳು, ಅನೇಕ ಮಾರ್ಗೋಪಾಯಗಳು ಭಾರತದ ಬಳಿ ಸದ್ಯಕ್ಕೆ ಇದ್ದಾವೆ ಅಂತ ಹೇಳ್ಬೋದು. ಆದ್ದರಿಂದ ಭಾರತವನ್ನು ಏನು ಅಂತ ಕರೆಯಲಾಗ್ತದೆ ಅಂದರೆ ಜನಸಂಖ್ಯಾ ಸಮೂಹದ ಗಣಿ ಅಂತ ಇದನ್ನು ಕರೆಯಲಾಗ್ತದೆ. ಸೊ ಇಂಡಿಯಾ ಇಸ್ ನೋನ್ ಫಾರ್ ಡೆಮೋಗ್ರಾಫಿಕ್ ಗೋಲ್ಡ್ ಮೈನ್, ಜನಸಮೂಹದ ಚಿನ್ನದ ಗಣಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಡೆಲೈಟ್ ಇಂಡಿಯಾ. ಸೊ ಡೆಲೈಟ್ ಇಂಡಿಯಾ ವಿಶ್ಲೇಷಣೆ ಈ ರೀತಿಯ ಒಂದು ಅಭಿಪ್ರಾಯವನ್ನು ಜನಸಂಖ್ಯಾ ಸಮೂಹದ ಚಿನ್ನದ ಗಣಿ ಅಂತ ಇದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಸೊ 2021 ಅಂದಾಜಿನ ಪ್ರಕಾರ ಒಟ್ಟು ಜನಸಂಖ್ಯೆಯಲ್ಲಿ 50% ಅಂದರೆ 70 ಕೋಟಿ ಜನ 25 ವರ್ಷಗಳಿಗಿಂತ ಕಡಿಮೆ ವಯೋಮಾನದ ಜನರನ್ನು ನಮ್ಮ ದೇಶದಲ್ಲಿ ಗಮನಿಸಬಹುದು. ನೋಡಲಿ, ಯಾಕೆ ನಮ್ಮ ದೇಶದ ಜನ ಯುವಕರ ದೇಶ ಅಂತ ಕರಿತಾ ಇದ್ದೀವಿ ಅಂದರೆ 2021 ಅಂಕಿಅಂಶಗಳ ಅಂದಾಜು ಮಾಡಿದ ಪ್ರಕಾರ 50% ಅಂದರೆ ಈಗ ದೇಶದ ಜನಸಂಖ್ಯೆ ಎಷ್ಟಿದೆ? ಒಟ್ಟು 131 ಕೋಟಿ. 131 ಕೋಟಿ ಜನಸಂಖ್ಯೆಯಲ್ಲಿ 70 ಕೋಟಿ ಜನ ಏನಾಗಿದ್ದಾರೆ? 70 ಕೋಟಿ ಅಂದರೆ ಪ್ರಪೋರ್ಷನೇಟ್ ಹೋದಾಗ ಸುಮಾರು ಅದು 85 ಕೋಟಿವರೆಗೆ ಆಗ್ಬೋದು. ಸುಮಾರು 25 ವರ್ಷಗಳ ವಯೋಮಾನದ ಒಂದು ಜನರನ್ನು ನಾವು ನೋಡ್ಬೋದು. ಅಂದರೆ ಹೆಚ್ಚು ಯುವಕರನ್ನು ಹೊಂದಿದಂಥ ದೇಶ ನಮ್ಮ ದೇಶ ಅಂತ ಇಲ್ಲಿ ಹೇಳ್ಬೋದು. ಆದ್ದರಿಂದ ಭಾರತದಲ್ಲಿಯ ಜನಸಂಖ್ಯಾ ರಚನೆಯ ಒಂದು ಬದಲಾವಣೆಗಳಿರ್ಬೋದು ಮತ್ತು ಅತ್ಯಧಿಕ ಯುವ ಜನರನ್ನು ಪಡೆದಂತಹ ಒಂದು ದೇಶ ಅಂತ ನಾವು ಈ ಒಂದು ಹಿನ್ನೆಲೆಯಲ್ಲಿ ಹೇಳ್ಬೋದು. ಸೊ ಇದೇ ಪರಿಸ್ಥಿತಿಯನ್ನು ನಾವು ಇನ್ನೂ ಮುಂದುವರಿಸಿದ್ದೇ ಆದಲ್ಲಿ, ಅಂದರೆ ಯುವಕರನ್ನು ಪಡೆಯತಕ್ಕಂತಹ ಒಂದು ಜನಸಮೂಹವನ್ನು ಇನ್ನೂ ಮುಂದುವರಿಸಿದ್ದೇ ಆದಲ್ಲಿ ನಮ್ಮ ದೇಶದ ಒಂದು ಅತ್ಯಧಿಕ ಪ್ರಮಾಣದ ಜನಸಮೂಹದ ಲಾಭಾಂಶವನ್ನು ಸಹ ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಸಂಗತಿಯ ಕಾರಣದಿಂದ ಭಾರತದಲ್ಲಿಯ ಒಂದು ಶ್ರಮದ ಪಡೆ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. 2006ರಲ್ಲಿ ಅಂಕಿಅಂಶಗಳು ಏನು ಹೇಳ್ತಾವೆ ಅಂದರೆ 475 ದಶಲಕ್ಷ ಇದ್ದದ್ದು 2012ರಲ್ಲಿ 487 ದಶಲಕ್ಷಕ್ಕೆ ಬೆಳೆದಿದೆ. ಅದೇ ರೀತಿಯಾಗಿ 2031ರಲ್ಲಿ ಇದು ಎಷ್ಟಾಗ್ಬೋದು ಅಂದರೆ 653 ದಶಲಕ್ಷದಷ್ಟು ನಿರೀಕ್ಷೆ ಮಾಡಲಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ದೇಶದಲ್ಲಿ ಬೆಳೆಯುತ್ತಿರುವ ಸಂಖ್ಯೆ, ಯುವಕರ ಒಂದು ಸಂಖ್ಯೆ ಹೆಚ್ಚಿಗೆ ಆಗುತ್ತಿರುವುದರಿಂದ ನಮ್ಮ ದೇಶದ ಯುವ ಜನರು ನಮ್ಮ ದೇಶದ ಒಂದು ಬೆಳವಣಿಗೆಯಲ್ಲಿ ಲಾಭಾಂಶದಲ್ಲಿ ಸೃಷ್ಟಿಕರ್ತರಾಗಿ, ನವಪ್ರವರ್ತಕರಾಗಿ, ನಾಯಕರಾಗಿ, ನಿರ್ಮಾಪಕರಾಗಿ, ವಿದ್ವತ್ವಪೂರ್ಣ ವ್ಯಕ್ತಿಗಳಾಗಿ ಭಾರತ ದೇಶದ ಭವಿಷ್ಯವನ್ನು ಮುಂದೆ ನಿರೂಪಿಸುವ ಒಂದು ಕಾರ್ಯದಲ್ಲಿ ಅವರು ಭಾಗವಹಿಸುವ ಒಂದು ಒಳ್ಳೆಯ ವಿಶ್ವಾಸ ಭಾರತದಲ್ಲಿ ಇದೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ದೇಶದ ಜನ ಒಳ್ಳೆಯ ಆರೋಗ್ಯವನ್ನು ಹೊಂದುವ ಹಾಗೆ ಪ್ರಯತ್ನ ಮಾಡಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡೆಯುವ ಹಾಗೆ ಮಾಡಬೇಕು. ಇದರೊಂದಿಗೆ ನಮ್ಮ ದೇಶದ ಜನ ಪರಿಣಿತಿಯನ್ನು ಪಡೆಯಬೇಕು ಮತ್ತು ವೃತ್ತಿ ಪರಿಣಿತಿಯನ್ನು ಪಡೆದು ಅದೇ ರೀತಿಯಾಗಿ ಅವರು ಪ್ರತಿಯೊಂದು ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಆದಾಗ ಮಾತ್ರ ನಾವು ಹೆಚ್ಚಿನ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ ಜನಸಂಖ್ಯಾ ಸಮೂಹದ ಲಾಭಾಂಶವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅನ್ನೋದು ಈ ಎಲ್ಲ ವಿಶ್ಲೇಷಣೆಯ ಮೂಲಕ ನಮಗೆ ಗೊತ್ತಾಗ್ತದೆ. ಓಕೆ, ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಮುಗೀತು. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೀನಿ ಹೆಡ್ಡಿಂಗ್ ಬರ್ಕೊಟ್ಟು. ಜಾಗತಿಕ ದೃಷ್ಟಿಕೋನದಲ್ಲಿ ಭಾರತದ ಮಾನವ ಅಭಿವೃದ್ಧಿ. ಜಾಗತಿಕ ದೃಷ್ಟಿಕೋನದಲ್ಲಿ ಭಾರತದ ಮಾನವ ಅಭಿವೃದ್ಧಿ. ಇಂಡಿಯಾಸ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಗ್ಲೋಬಲ್ ಪರ್ಸ್ಪೆಕ್ಟಿವ್. ಜಾಗತಿಕ ದೃಷ್ಟಿಕೋನದಲ್ಲಿ ಭಾರತದ ಮಾನವ ಅಭಿವೃದ್ಧಿ. ಇದನ್ನು ಹೇಳಿದರೆ ಈ ಕಂಪ್ಲೀಟು ಚಾಪ್ಟರ್ 1 ಮುಗಿದು ಹೋಗ್ತದೆ. ಘಟಕ 1ರಲ್ಲೇ, ದಟ್ ಈಸ್ ಸಮಕಾಲೀನ ಭಾರತೀಯ ಆರ್ಥಿಕತೆ. ಇದು ಮುಗಿದ ಮೇಲೆ ಅಧ್ಯಾಯ 2 ಸ್ಟಾರ್ಟ್ ಮಾಡ್ತೇವೆ. ನಗರೀಕರಣ ಮತ್ತು ಆಡಳಿತ, ಅರ್ಗನೈಸೇಷನ್ ಆ್ಯಂಡ್ ಗವರ್ನೆನ್ಸ್. ಸೊ ಹಿಯರ್ ಐ ವಿಲ್ ಎಂಡ್ ದ ಕ್ಲಾಸ್. ಸೊ ಥ್ಯಾಂಕ್ ಯು.